ಕುಮಾರಣ್ಣನಿಗೆ ಭೂ ಒತ್ತುವರಿ ಕಂಟಕ. ಎಚ್ಡಿಕೆ ಸೇರಿದಂತೆ ಒತ್ತುವರಿದಾರರಿಗೆ ನೋಟಿಸ್ ಕೊಡಲಾಗಿದೆ. 7 ದಿನಗಳ ಒಳಗೆ ಉತ್ತರ ನೀಡಬೇಕು ಅಂತ ಅಧಿಕಾರಿಗಳು ಗಡುವನ್ನು ಕೊಟ್ಟಿದ್ದಾರೆ. ಒತ್ತುವರಿ ಬಗ್ಗೆ ಉತ್ತರವನ್ನ ನೀಡೋದಕ್ಕೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. 2 ದಿನ 14 ಎಕರೆ ಸರ್ಕಾರಿ ಜಾಗದ ಮಾರ್ಕಿಂಗ್ ಕಾರ್ಯಾಚರಣೆ ನಡೆಯಿತು. ಒತ್ತುವರಿ ಜಾಗ ತೆರವು ಮಾಡಿ ಸುಪರ್ದಿಗೆ ನೀಡೋದಕ್ಕೆ ಉಲ್ಲೇಖವನ್ನ ಮಾಡಲಾಗಿದೆ. ಯಾವುದೇ ಉತ್ತರವನ್ನ ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತವೇ ತೆರವು ಕಾರ್ಯಾಚರಣೆಯನ್ನ ನಡೆಸುತ್ತೆ. ತೋಟದ ಕಾಂಪೌಂಡ್, ಶೆಡ್, ಅಡಕೆ, ತೆಂಗಿನ ಮರವನ್ನು ಕೂಡ ತೆರವು ಮಾಡುವಂತಹ ಸಾಧ್ಯತೆ ಇದೆ. ಸದರಿ ಜಾಗದ ಬಗ್ಗೆ ದಾಖಲೆ ಹಾಗೂ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ. ಈ ಮೂಲಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭೂ ಒತ್ತುವರಿ ಕಂಟಕ ಈಗ ಸುತ್ತಕೊಳ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಒತ್ತುವರಿದಾರರಿಗೆ ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಕೊಟ್ಟಿರೋದು. 7 ದಿನಗಳ ಒಳಗೆ ಉತ್ತರವನ್ನ ನೀಡಬೇಕು ಅಂತ ಅಧಿಕಾರಿಗಳು ಗಡುವು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತಹ ಈ ಒಂದು ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಸ್ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀಡಲಾಗಿದೆ ಅನ್ನುವಂತ ಅಪ್ಡೇಟ್ ಬರ್ತಾ ಇರೋದು. ಏನೇನ್ ಬೆಳವಣಿಗೆ ಆಗಿದೆ ಹಿನ್ನೆಲೆಯಲ್ಲಿ? ಮಧುಕರ್, ಏನಂತಂದ್ರೆ ಕೇಂದ್ರ ಸಚಿವರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರ ಕೇತಗಾರ್ನಲ್ಲಿ ಇರುವಂತ ತೋಟ ಏನಿದೆ ಅಲ್ಲಿ ಭೂ ಒತ್ತುವರಿ ಆಗಿದೆ ಅಂತ ಈ ಕಳೆದ 2 ದಿನಗಳಿಂದ ಕಂದಾಯ ಇಲಾಖೆ ಹಾಗೂ ಸರ್ವೆ ಅಧಿಕಾರಿಗಳು ಸರ್ವೆ ಮಾಡಿರುವಂತದ್ದು. ಏನಂತಂದ್ರೆ ಈಗಾಗಲೇ ಈ ಸರ್ವೆ ಕಾರ್ಯ 2 ದಿನಗಳಿಂದ ನಡೆದಿರುವಂತದ್ದು. ಏನಂತಂದ್ರೆ ಕುಮಾರಸ್ವಾಮಿ ಸೇರಿದಂತೆ ಹಲವು ಅಕ್ಕಪಕ್ಕದ ಜಮೀನಿನವರು ಕೂಡ ಒತ್ತುವರಿ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಲ್ಲೆಲ್ಲವೂ ಕೂಡ ಸರ್ವೆ ಮಾಡಿ ಮತ್ತೊಮ್ಮೆ ಆ ಜಾಗವನ್ನ ಮಾರ್ಕಿಂಗ್ ಮಾಡಿ ಅಲ್ಲಿ ಕೂಡ ಒಂದು ಮಾರ್ಕಿಂಗ್ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಏನಂತಂದ್ರೆ ಈಗ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಮತ್ತೆ ಯಾರ್ಯಾರ್ದು ಒತ್ತುವರಿ ಆಗಿದೆ ಆ ಜಮೀನು ಮಾಲೀಕರಿಗೆ ಈಗ ಕಂದಾಯ ಇಲಾಖೆ ಡಿಸಿ ಕಡೆಯಿಂದ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿರುವಂತದ್ದು ಅನ್ನೋದು ಕೇಳಿ ಬರ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಒತ್ತುವರಿ ಜಾಗವನ್ನ ಈಗ ಆಲ್ರೆಡಿ ಮಾರ್ಕಿಂಗ್ ಮಾಡಿದೀವಿ. ಆ ಸಂಬಂಧಪಟ್ಟಂತ ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ಅವನ್ನ ಮತ್ತೊಮ್ಮೆ ನಮ್ಗೆ ಕಳಿಸ್ಕೊಡಿ. ಅಕಸ್ಮಾತ್ ಏನಾದ್ರು ನಮ್ಮ ಹತ್ರ ಆ ದಾಖಲಾತಿಗಳು ಇದ್ರೆ ನೀವು ಕಳಿಸ್ಕೊಡಿ, ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಇದ್ರೆ ನಮ್ಗೆ ಕಳಿಸ್ಕೊಡಿ. ಅಷ್ಟು ಆ ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ನಮ್ಗೆ ಮತ್ತೊಮ್ಮೆ ಕೊಡಿ ಅಂತ ಕೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಏನಾದ್ರು ಈ ಒಂದು ನೋಟಿಸ್ಗೆ ಅವರು ಸರಿಯಾದ ಉತ್ತರ ಬಂದಿಲ್ಲ ಅಂತಂದ್ರೆ ಕಳೆದ 7 ದಿನಗಳ ಒಳಗಡೆ ಆ ಜಾಗವನ್ನು ಸಂಪೂರ್ಣವಾಗಿ ಈಗ ಕಂದಾಯ ಇಲಾಖೆ ವಶಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಈ ಒಂದು ನೋಟಿಸ್ ಅನ್ನ ಏನಂತಂದ್ರೆ ಕುಮಾರಸ್ವಾಮಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಜನಕ್ಕೆ ಈ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಂತದ್ದು ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಕೂಡ ಸಜ್ಜಾಗಿರುವಂತದ್ದು. ಏನಂತಂದ್ರೆ 2 ದಿನಗಳಿಂದ ಸುಮಾರು 14 ಎಕರೆನ ಈ ಒಂದು ಜಾಗ ಏನು ಸರ್ಕಾರಿ ಗೋಮಾಳವನ್ನ ಒತ್ತುವರಿ ಆಗಿರುವಂತ ಜಾಗವನ್ನ ಸರ್ವೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಮಧು, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗೆ. 7 ದಿನಗಳ ಒಳಗೆ ಉತ್ತರ ನೀಡಬೇಕು ಅಂತ ಅಧಿಕಾರಿಗಳು ಗಡುವನ್ನು ಕೊಟ್ಟಿದ್ದಾರೆ. ಒತ್ತುವರಿ ಬಗ್ಗೆ ಉತ್ತರವನ್ನ ನೀಡೋದಕ್ಕೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. 2 ದಿನ 14 ಎಕರೆ ಸರ್ಕಾರಿ ಜಾಗದ ಮಾರ್ಕಿಂಗ್ ಕಾರ್ಯಾಚರಣೆ ನಡೆಯಿತು. ಒತ್ತುವರಿ ಜಾಗ ತೆರವು ಮಾಡಿ ಸುಪರ್ದಿಗೆ ನೀಡೋದಕ್ಕೆ ಉಲ್ಲೇಖವನ್ನ ಮಾಡಲಾಗಿದೆ. ಯಾವುದೇ ಉತ್ತರವನ್ನ ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತವೇ ತೆರವು ಕಾರ್ಯಾಚರಣೆಯನ್ನ ನಡೆಸುತ್ತೆ. ತೋಟದ ಕಾಂಪೌಂಡ್, ಶೆಡ್, ಅಡಕೆ, ತೆಂಗಿನ ಮರವನ್ನು ಕೂಡ ತೆರವು ಮಾಡುವಂತಹ ಸಾಧ್ಯತೆ ಇದೆ. ಸದರಿ ಜಾಗದ ಬಗ್ಗೆ ದಾಖಲೆ ಹಾಗೂ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ. ಈ ಮೂಲಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭೂ ಒತ್ತುವರಿ ಕಂಟಕ ಈಗ ಸುತ್ತಕೊಳ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಒತ್ತುವರಿದಾರರಿಗೆ ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಕೊಟ್ಟಿರೋದು. 7 ದಿನಗಳ ಒಳಗೆ ಉತ್ತರವನ್ನ ನೀಡಬೇಕು ಅಂತ ಅಧಿಕಾರಿಗಳು ಗಡುವು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತಹ ಈ ಒಂದು ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಸ್ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀಡಲಾಗಿದೆ ಅನ್ನುವಂತ ಅಪ್ಡೇಟ್ ಬರ್ತಾ ಇರೋದು. ಏನೇನ್ ಬೆಳವಣಿಗೆ ಆಗಿದೆ ಹಿನ್ನೆಲೆಯಲ್ಲಿ? ಮಧುಕರ್, ಏನಂತಂದ್ರೆ ಕೇಂದ್ರ ಸಚಿವರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರ ಕೇತಗಾರ್ನಲ್ಲಿ ಇರುವಂತ ತೋಟ ಏನಿದೆ ಅಲ್ಲಿ ಭೂ ಒತ್ತುವರಿ ಆಗಿದೆ ಅಂತ ಈ ಕಳೆದ 2 ದಿನಗಳಿಂದ ಕಂದಾಯ ಇಲಾಖೆ ಹಾಗೂ ಸರ್ವೆ ಅಧಿಕಾರಿಗಳು ಸರ್ವೆ ಮಾಡಿರುವಂತದ್ದು. ಏನಂತಂದ್ರೆ ಈಗಾಗಲೇ ಈ ಸರ್ವೆ ಕಾರ್ಯ 2 ದಿನಗಳಿಂದ ನಡೆದಿರುವಂತದ್ದು. ಏನಂತಂದ್ರೆ ಕುಮಾರಸ್ವಾಮಿ ಸೇರಿದಂತೆ ಹಲವು ಅಕ್ಕಪಕ್ಕದ ಜಮೀನಿನವರು ಕೂಡ ಒತ್ತುವರಿ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಲ್ಲೆಲ್ಲವೂ ಕೂಡ ಸರ್ವೆ ಮಾಡಿ ಮತ್ತೊಮ್ಮೆ ಆ ಜಾಗವನ್ನ ಮಾರ್ಕಿಂಗ್ ಮಾಡಿ ಅಲ್ಲಿ ಕೂಡ ಒಂದು ಮಾರ್ಕಿಂಗ್ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಏನಂತಂದ್ರೆ ಈಗ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಮತ್ತೆ ಯಾರ್ಯಾರ್ದು ಒತ್ತುವರಿ ಆಗಿದೆ ಆ ಜಮೀನು ಮಾಲೀಕರಿಗೆ ಈಗ ಕಂದಾಯ ಇಲಾಖೆ
DC ಕಡೆಯಿಂದ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿರುವಂತದ್ದು ಅನ್ನೋದು ಕೇಳಿ ಬರ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಒತ್ತುವರಿ ಜಾಗವನ್ನ ಈಗ ಆಲ್ರೆಡಿ ಮಾರ್ಕಿಂಗ್ ಮಾಡಿದೀವಿ. ಆ ಸಂಬಂಧಪಟ್ಟಂತ ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ಅವನ್ನ ಮತ್ತೊಮ್ಮೆ ನಮ್ಗೆ ಕಳಿಸ್ಕೊಡಿ. ಅಕಸ್ಮಾತ್ ಏನಾದ್ರು ನಮ್ಮ ಹತ್ರ ಆ ದಾಖಲಾತಿಗಳು ಇದ್ರೆ ನೀವು ಕಳಿಸ್ಕೊಡಿ, ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಇದ್ರೆ ನಮ್ಗೆ ಕಳಿಸ್ಕೊಡಿ. ಅಷ್ಟು ಆ ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ನಮ್ಗೆ ಮತ್ತೊಮ್ಮೆ ಕೊಡಿ ಅಂತ ಕೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಏನಾದ್ರು ಈ ಒಂದು ನೋಟಿಸ್ಗೆ ಅವರು ಸರಿಯಾದ ಉತ್ತರ ಬಂದಿಲ್ಲ ಅಂತಂದ್ರೆ ಕಳೆದ 7 ದಿನಗಳ ಒಳಗಡೆ ಆ ಜಾಗವನ್ನು ಸಂಪೂರ್ಣವಾಗಿ ಈಗ ಕಂದಾಯ ಇಲಾಖೆ ವಶಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಈ ಒಂದು ನೋಟಿಸ್ ಅನ್ನ ಏನಂತಂದ್ರೆ ಕುಮಾರಸ್ವಾಮಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಜನಕ್ಕೆ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಂತದ್ದು ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಕೂಡ ಸಜ್ಜಾಗಿರುವಂತದ್ದು. ಏನಂತಂದ್ರೆ 2 ದಿನಗಳಿಂದ ಸುಮಾರು 14 ಎಕರೆನ ಈ ಒಂದು ಜಾಗ ಏನು ಸರ್ಕಾರಿ ಗೋಮಾಳವನ್ನ ಒತ್ತುವರಿ ಆಗಿರುವಂತ ಜಾಗವನ್ನ ಸರ್ವೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಮಧು, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.